ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಗಯಾ ಕ್ಷೇತ್ರದ ದರ್ಶನ ಫಲ ಶ್ರೀ ಗುರು ಸೇವೆಯಿಂದ ಪ್ರಾಪ್ತವಾಗುವುದು. ಶ್ಲೋಕ 38. ಗುರು ಸೇವಾ ಗಯಾ ಪ್ರೋಕ್ತ ದೇಹ ಸ್ಯಾತ್ ಅಕ್ಷಯ ವಟಃ ತತ್ಪಾದಂ ವಿಷ್ಣು ಪಾದಂ ಸ್ಯಾತ್ ತತ್ರ ದತ್ತ ಮನಃ ತತಃ. ಅನುವಾದ: ಗುರುವಿನ ಸೇವೆಯೇ ಗಯಾ ಕ್ಷೇತ್ರವೆಂದು ಹೇಳಲಾಗಿದೆ. ಶ್ರೀ ಗುರುವಿನ ದೇಹ ಅಳಿಯದ ವಟವೃಕ್ಷವಾಗಿದೆ. ಶ್ರೀ ಗುರುವಿನ ಪಾದವೇ ವಿಷ್ಣುಪಾದ. ಅಂತಹ ಗುರುಪಾದದಲ್ಲಿ ಸಮರ್ಪಿಸಿದ ಮನಸ್ಸು ಸರ್ವವ್ಯಾಪಕವಾಗಿರುವ ಆತ್ಮವಾಗುವುದು. ಭಾವಾರ್ಥ: ಗುರು ಸೇವೆಯೇ ಗಯಾ ಕ್ಷೇತ್ರವೆಂದು ಪರಮೇಶ್ವರನಿಂದ ಪ್ರಕಟಿಸಲಾಗಿದೆ. ತ್ರಿಸ್ಥಲಿ ಸೇತು ಎಂದು ಕರೆಯಲ್ಪಡುವ 3 ಮುಖ್ಯ ತೀರ್ಥ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಗಯಾ. ಭಕ್ತಿಯಿಂದ ಗುರುಸೇವೆ ಮಾಡಿದ ಭಕ್ತನಿಗೆ ಗಯಾ ಕ್ಷೇತ್ರದ ದರ್ಶನ ಫಲ ಸಂಪೂರ್ಣವಾಗಿ ಪ್ರಾಪ್ತವಾಗುವುದು. ಬ್ರಹ್ಮಕಲ್ಪದ ಅಂತ್ಯ ಪ್ರಳಯ ಕಾಲದಲ್ಲಿ ಪ್ರಪಂಚವು ನೀರಿನಲ್ಲಿ ಮುಳುಗಿದಾಗ ಸಣ್ಣ ಮಗುವಾಗಿ ವಟಪತ್ರ ಸಾಯಿ ಎಂದು ಕರೆಯಲ್ಪಡುವ ಶ್ರೀ ಮಹಾವಿಷ್ಣುವು ಆ ವಟವೃಕ್ಷದ ತುದಿಯ ಎಲೆಯ ಮೇಲೆ ಮಲಗಿರುವನು ಎಂದು ಪುರಾಣಗಳು ಹೇಳುತ್ತಿರುವವು. ಶ್ರೀ ಗುರುವಿನ ಶರೀರವು ಪ್ರಳಯ ಕಾಲದಲ್ಲೂ ನಾಶರಹಿತವಾದ ಅಕ್ಷಯ ವಟವೃಕ್ಷ. ಶ್ರೀ ಗುರುವಿನ ಪಾದದ್ವಯಗಳು ಗಯಾ ಕ್ಷೇತ್ರದಲ್ಲಿ ಧರ್ಮಶೀಲ ಎಂದು ಕರೆಯಲ್ಪಡುವ ಘನಗ್ ಬಂಡೆಯ ಮೇಲೆ ಮುದ್ರೆಯೊತ್ತಲಾದ ವಿಷ್ಣುವಿನ ಪಾದಕ್ಕೆ ಸಮವಾದ ಪುಣ್ಯಫಲ ಪ್ರಸಾದಿಸುವುದು. ಅಂತಹ ಸರ್ವವ್ಯಾಪಕವಾದ ಶ್ರೀ ಗುರುವಿನ ಪಾದದ್ವಯದಲ್ಲಿ ಶಿಷ್ಯನು ಮನಸ್ಸು ನಿಲ್ಲಿಸಿದರೆ ಸರ್ವವ್ಯಾಪಕವಾದ ಪರಮಾತ್ಮನಾಗುವನು ಎಂದು ಪರಮೇಶ್ವರನು ಹೇಳುತ್ತಿರುವನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಭಕ್ತಿಯನ್ನು ಮಾಡಿದರೆ ಭಗವಂತನಿಗೋಸ್ಕರವಾಗಿಯೇ ಮಾಡಬೇಕು. ಅವನಲ್ಲಿ ನಾವು ಬೇಡುವಂತಹದ್ದು ಏನೂ ಇಲ್ಲ. ನೆಲ, ಜಲ, ಆಕಾಶ, ಮಣ್ಣು, ಗಾಳಿ ಎಲ್ಲವನ್ನೂ ಧಾರೆ ಎರೆದು ಕೊಟ್ಟಿದ್ದಾನೆ. ಆ ಋಣವನ್ನು ತೀರಿಸುವುದಕ್ಕೆ ಜನ್ಮಾಂತರ ಕಳೆದರೂ ನಮ್ಮಿಂದ ಆಗುವುದಿಲ್ಲ. ಅವನೇ ಎಲ್ಲವನ್ನು ಕೊಟ್ಟು ಬಿಟ್ಟಿದ್ದಾನೆ. ನಾವು ಏನಿದ್ದರೂ ಮಾಡಿಕೊಂಡು ತಿನ್ನುವುದು. ಪಂಚಭೂತಗಳು ಹೇಗೆ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತಿರುವವೋ ಹಾಗೆಯೇ ಗುರುವಾದವನು, ಸನ್ಯಾಸಿಯಾದವನು ಏನಾದರೂ ಒಂದು ಆಧ್ಯಾತ್ಮಿಕವಾದ ಸೇವೆ, ದೈವಭಕ್ತಿ, ದೈವ ಕಾರ್ಯಗಳು, ಭಗವತ್ ಕಾರ್ಯಗಳನ್ನು ಮಾಡುತ್ತಾ ಹೋಗಬೇಕು. ನನ್ನ ಅಪೇಕ್ಷೆ, ಆಕಾಂಕ್ಷೆ ಎಂಬುವುಗಳನ್ನು ಬದಿಗಿಟ್ಟು ಭಗವಂತನಿಗೋಸ್ಕರ ಯಾರು ನಿರಂತರವಾಗಿ ನಿಸ್ವಾರ್ಥವಾಗಿ ಸೇವೆ ಮಾಡಿಕೊಂಡು ಹೋಗುತ್ತಾರೋ ಭಗವಂತ ಅಂತಹವರೊಂದಿಗೆ ನಿರಂತರವಾಗಿ ಒಡನಾಡಿಕೊಂಡಿರುತ್ತಾನೆ. ಅವನು ನಿರಾಕಾರನಾದರೂ ಸಾಕಾರನಾಗಿಯೂ ಇದ್ದಾನೆ. ಅವನು ಸರ್ವವ್ಯಾಪಕ, ಎಲ್ಲರೊಳಗೂ ಎಲ್ಲೆಲ್ಲೂ ತುಂಬಿದ್ದಾನೆ. ಆದರೂ ಭಕ್ತರಿಗೋಸ್ಕರ ದೇಹ ರೂಪವನ್ನು ಧರಿಸಿಕೊಂಡು ಬಂದು ಅವರಿಗೆ ಮಾರ್ಗದರ್ಶನ ಕೊಡುತ್ತಾನೆ. ಅವನೇ ಬಂದು ಅನುಗ್ರಹವನ್ನು ಮಾಡಿ ಹೋಗುತ್ತಾನೆ. ನಮ್ಮಲ್ಲಿ ಭಕ್ತಿ ದೃಢವಾಗಿರಬೇಕು. ಪ್ರಾಪಂಚಿಕ ಅಪೇಕ್ಷೆಗಳು, ಪ್ರಾಪಂಚಿಕ ಆಸೆಗಳು ನಿವೃತ್ತಿಯಾಗಬೇಕು. ಸುಮ್ಮನೆ ಏನೇನು ಮಾಡಿದರೆ ಸಿಗುವಷ್ಟು ಸುಲಭವಲ್ಲ ಅದು. ಸ್ವಾನುಭವಸಾರ ಪುಟ 54.